ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಸಮಾಧಾನ ಮಾಡ್ಕೊಳೆ. ಇನ್ನೊಂದು 10 ದಿನದಲ್ಲಿ ಕಾರ್ತಿಕ್ಗೆ ಬೇಲ್ ಕೊಡಿಸ್ತೀನಿ ಅಂತ ನಮ್ಮ ಲಾಯರ್ ಹೇಳಿದ್ದಾರೆ. ಸಮಾಧಾನ ಮಾಡ್ಕೋ. ಇನ್ನು 10 ದಿನನಾ? ಹಾ. ಅಂದ್ರೆ 10 ದಿನ ನನ್ನ ಮಗ ಜೈಲಲ್ಲೇ ಇರ್ಬೇಕಾ? ಅಲ್ಲ ರೀ, ಅವನನ್ನ ಬಿಟ್ಟಿರ್ಬೇಕಲ್ಲ ಅಂತ ಹಾಸ್ಟೆಲ್ಗೂ ಕಳಿಸಿರ್ಲಿಲ್ಲ ನಾವು. ಅಂಥದ್ರಲ್ಲಿ ಈಗ 10 ದಿನ ಜೈಲಲ್ಲಿ ಇರೋದು ಅಂದ್ರೆ ಏನು? ಮತ್ತೆ ನಮಗೆ ಬೇರೆ ಯಾವ್ದು ಆಯ್ಕೆ ಇದೆ ಸೀತಾ? ಕಾಯಬೇಕು ಅಷ್ಟೇ, ವಿಧಿ ಇಲ್ಲ. ಹೌದಕ್ಕ, ಈಗ್ಲಾದ್ರೂ ಬೇಲ್ ಸಿಗ್ತಾ ಇದೆಯಲ್ಲ ಅಂತ ಖುಷಿ ಪಡೋಣ. ಎಂಥ ಕೆಲಸ ಮಾಡ್ಬಿಟ್ಲು ಆ ಸತ್ಯ. ನಮ್ ಕೋಟೆ ಮನೆ ಮರ್ಯಾದೆ ಬೀದಿಗೆ ಬರೋ ಹಾಗಾಯ್ತು. ನನ್ ತಮ್ಮ ಕಾರ್ತಿಕ್ ಜೈಲಲ್ಲಿ ಕೊಳೆಯೋ ಹಾಗಾಯ್ತು. ಕೀರ್ತನ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ಆಗಿದ್ದಾಯ್ತು, ಮುಂದೇನ್ ಮಾಡೋದು ಅಂತ ನೋಡೋಣ. ಸತ್ಯನ ಸುಮ್ಮನೆ ಬೈಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಚಿಕ್ಕಿ, ಏನ್ ನಿಮ್ ಮಾತಿನ ಅರ್ಥ? ಯಾಕೆ ಇದ್ದಕ್ಕಿದ್ದಾಗೆ ಸತ್ಯನ್ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ? ಉರ್ಮಿಳಾ, ಬೆಳಿಗ್ಗೆ ಸ್ಟೇಷನ್ಗೆ ಹೋದಾಗ ಅವಳು ಸಿಕ್ಕಿದ್ಲಾ? ನಿನ್ನ ನಂಬಿಸೋದು ಸುಲಭ ಅಂತ ಏನೇನೋ ಹೇಳಿ ಕಳ್ಸಿರ್ತಾಳೆ ಅಲ್ವಾ? ನೀವು ಅದನ್ನೇ ನಂಬ್ಕೊಂಡ್ ಬಂದಿದ್ದೀರಾ ಹೇಗೆ? ಖಂಡಿತ ಇಲ್ಲ. ನಾನು ಸ್ಟೇಷನ್ಗೆ ಹೋದಾಗ ಫಸ್ಟ್ ಆಫ್ ಆಲ್ ಅಲ್ಲಿ ಸತ್ಯನೇ ಇರ್ಲಿಲ್ಲ. ಮತ್ ಹೇಗೆ ಚಿಕ್ಕಿ ಇದಕ್ಕಿದ್ದಾಗೆ ಇಷ್ಟೊಂದು ಬದಲಾವಣೆ? ಯಾವ ಬದಲಾವಣೆನೂ ಇಲ್ಲ. ನಾನು ಸ್ಟೇಷನ್ ಹೋದಾಗ ಕಾರ್ತಿ ನನ್ನ ಹತ್ರ ಮಾತಾಡ್ದ. ಅವನ್ ಹೇಳ್ದ, ಸತ್ಯ. ಊರ್ಮಿಳಾ, ಅವಳ ಹೆಸರನ್ನ ನನ್ನ ಮುಂದೆ ಎತ್ತಬೇಡ. ನನ್ನ ಮಗನ ಮೇಲೆ ಕೈ ಮಾಡಿದ ಪಾಪಿ ಅವಳು. ಅವಳ ಹೆಸರನ್ನ ನಮ್ಮ ಮನೇಲಿ ಯಾರು ಎತ್ಕೊಡ್ದು. ಹೌದು ಊರ್ಮಿಳ, ಸತ್ಯ ಈ ಮನೆಗೆ ಮುಗಿದು ಹೋಗಿರೋ ಅಧ್ಯಾಯ. ಅವಳ ಹೆಸರನ್ನ ಇಲ್ಲಿ ಯಾರು ಪ್ರಸ್ತಾಪ ಮಾಡಬೇಡಿ. ಈ ಚಿಕ್ಕಿ ಯಾಕೋ ನಾರ್ಮಲ್ ಆಗಿಲ್ವಲ್ಲ, ಏನೋ ಬದಲಾಗಿದ್ದಾರೆ. ಏನಾದ್ರೂ ಮತ್ತೆ ಆ ಸತ್ಯನ್ ಪರ ವಹಿಸ್ಕೋತಿದಾರಾ ಹೇಗೆ? ಸತ್ಯನ್ ವಿಚಾರ ಹೇಳಿ ಕಾರ್ತಿಕ್ ಹೊಡೆದಿದ್ದು ಅವಳಲ್ಲ ಅಂತ ಹೇಳೋಣ ಅನ್ಕೊಂಡ್ರೆ ಇವ್ರು ಆ ವಿಷಯ ಮಾತಾಡೋಕ್ಕೂ ಬಿಡ್ತಿಲ್ವಲ್ಲ ದೇವ್ರೆ. ಹೇಗೆ ಇವ್ರಿಗೆ ನಿಜ ಗೊತ್ತು ಮಾಡಿಸೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.